ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅಯ್ಯರ್ ಮೆಸ್ ವೆಜ್ ಹೋಮ್ಲಿ ಮೀಲ್ಸ್. ಗೆಳೆಯರೆ, ಇದು ವೆಸ್ಟ್ ಪಾರ್ಕ್ ರೋಡ್ ಬಿಟ್ವೀನ್ 7th and 8th ಕ್ರಾಸ್ ಬಿಹೈಂಡ್ ಕನ್ನಿಕಾ ಪರಮೇಶ್ವರಿ ಟೆಂಪಲ್ ನೆಕ್ಸ್ಟ್ ಟು ಹನುಮಾನ್ ಸಿಲ್ಕ್ಸ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಶುದ್ಧ ಸಸ್ಯಾಹಾರಿ ಮನೆ ಊಟ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ, ನೀವೆಲ್ಲೆಲ್ಲ ಕ್ಯಾರಿಯರ್ ಎಲ್ಲ ನೋಡ್ತಾ ಇರ್ಬೋದು. ನೀವು ಆರ್ಡ್ರ್ಗಳು ಕೊಟ್ಟರೆ ಮುಂಚೆನೆ ಕ್ಯಾರಿಯರ್ಲಿ ಮೀಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿನ ಶುದ್ಧ ಸಸ್ಯಾಹಾರಿ ಊಟ ಎಷ್ಟೊಂದು ಚೆನ್ನಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಫ್ರೆಂಡ್ಸ್, ಇವರು 1959ರಲ್ಲಿ ಶುರು ಮಾಡಿ ಇಲ್ಲಿವರೆಗೂ ಕೂಡ ಈ ಮೆಸ್ಸನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ರೆಡಿ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ ಅಂತೇಳಿ ಕಿಚನ್ಗೆ ಹೋಗಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಖಾರ ಪೊಂಗಲ್ಲು. ಇವರು ಇತ್ತೀಚೆಗಷ್ಟೇ ಸಾಯಂಕಾಲ ಹೊತ್ತು ಪೊಂಗಲ್ಲು, ಇಡ್ಲಿ, ಉದ್ದಿನ ವಡ ಶುರು ಮಾಡಿದ್ದಾರೆ. ಸಖತ್ತು ಟೇಸ್ಟ್ ಆಗಿರುತ್ತೆ. ನಾನು ಪೊಂಗಲ್ಲು ಟೇಸ್ಟ್ ಮಾಡಿದೆ, ಸಖತ್ತು ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ಹಾಗೆ ವೆಜ್ ಮೀಲ್ಸ್ ಕೂಡ ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ರಸಮ್ಮು, ಸಾಂಬಾರು ಎಲ್ಲ ಸಖತ್ತಾಗಿತ್ತು. ಇಂಥ ಒಳ್ಳೆಯ ಶುದ್ಧ ಸಸ್ಯಾಹಾರಿ ಮನೆ ಊಟನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಒಮ್ಮೆ ಬನ್ನಿ ಅಯ್ಯರ್ ಮೆಸ್ಗೆ. ಟೇಸ್ಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ರವಿ ಅಂತ. ಸರ್, ಊಟ ಮಾಡ್ತಾ ಇದ್ದೀರಾ? ಹೇಗಿದೆ ಸರ್ ಟೇಸ್ಟ್? ಇದು ಹೋಮ್ಲಿ ಫುಡ್ ಸರ್. ಓಕೆ. ಮನೆಯಲ್ಲಿ ಮಾಡ್ದಂಗೆ ಇರುತ್ತೆ. ಓಕೆ. ಯು ವಿಲ್ ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ಟರ್ ಈಟಿಂಗ್. ಓಕೆ. ಅಂಡ್ ಯು ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಆಫ್ಟರ್ ಈಟಿಂಗ್ ದಿಸ್ ಫುಡ್. ಓಕೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಅಂಡ್ ದೇ ಸರ್ವ್ ವೆರಿ ವೆಲ್, ವೆರಿ ಕಾರ್ಡಿಯಲ್. ಓಕೆ. ಅಂಡ್ ಇಟ್ ಇಸ್ ವೆರಿ ನೀಟ್. ಓಕೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ ಮೆನಿ ಹೋಟೆಲ್ಸ್ ಕೊಡ್ತಾರೆ, ಬಟ್ ಗಲೀಜ್ ಇರುತ್ತೆ. ಬಲ್ಲಿ ನೀಟ್ನೆಸ್ ಇಸ್ ಓಕೆ ಮೇಂಟೈನ್ಡ್. ಅಂಡ್ ಕಾರ್ಡಿಯಲಿ ದೇ ಸರ್ವ್. ಓಕೆ. ನಗ್ನಂತ ಸರ್ವ್ ಮಾಡ್ತಾರೆ. ಸೊ ಪೀಪಲ್ ಆರ್ ವೆರಿ ಹ್ಯಾಪಿ ಟು ಕಮ್ ಹಿಯರ್ ಅಂಡ್ ಹ್ಯಾವ್ ಲಂಚ್. ಓಕೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ ನೀವು? ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ಸೊ ಅವಾಗ 10 ವರ್ಷದ ಹಿಂದೆ ಮಾಡ್ತಾ ಇರೋ ಟೇಸ್ಟ್ ಇವಾಗ್ದು ಏನಾದ್ರು ಏನು ಡಿಫ್ರೆನ್ಸ್ ಇಲ್ಲ. ರೇಟ್ ಚೇಂಜ್ ಆಗಿದೆ. ಓಕೆ. ದಟ್ ಇಸ್ ಓನ್ಲಿ ದಿ ಡಿಫರೆನ್ಸ್. ಓಕೆ. ಅದರ ಟೇಸ್ಟ್ ವೈಸ್ ಐ ಡೋಂಟ್ ಫೈಂಡ್ ಎನಿ ಡಿಫರೆನ್ಸ್. ಸೊ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಓಕೆ. ಅಂಡ್ ಹೊಸದಾಗಿ ಬೇರೆ ಟಿಫನ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಇಟ್ಸ್ ಅ ಲವ್ಲಿ ಥಿಂಗ್. ಚೆನ್ನೈ ಬೇಸ್ಡ್ ಟೈಪ್. ಓಕೆ. ಇಡ್ಲಿ ವಿತ್ ಚಟ್ನಿ. ಯು ವಿಲ್ ನಾಟ್ ಗೆಟ್ ಇಲ್ಲಿದು ಬೇರೆ. ಓಕೆ. ಸಾಂಬಾರ್ ಚಟ್ನಿ ಇಸ್ ಡಿಫರೆಂಟ್ ಕಂಪೇರ್ಡ್ ಟು ಚೆನ್ನೈ. ಓಕೆ. ಸೊ ತಮಿಳ್ನಾಡು ಸ್ಟೈಲ್ ಪೊಂಗಲ್ ಇದೆ, ಸ್ವೀಟ್ ಪೊಂಗಲ್ ಇದೆ, ಓಕೆ, ವಡೆ, ಇಡ್ಲಿ, ಸಾಂಬಾರು. ಓಕೆ. ಇಟ್ ಹಸ್ ಗಾಟ್ ವೆರಿ ಗುಡ್ ಟೇಸ್ಟ್. ಇಫ್ ಯು ಆರ್ ಬೋರ್ಡ್ ಟು ಹ್ಯಾವ್ ದ ಲಂಚ್, ಹ್ಯಾವ್ ಇದು ಟಿಫನ್. ಅದು ಲಿಮಿಟೆಡ್ ಟೈಮ್ ಅಲ್ಲಿ ಇದೆ, 7 to 9 or something. ನಾಟ್ ಆಲ್ ದ ಡೇಸ್ ಐ ಥಿಂಕ್, ಓನ್ಲಿ restricted days. It's very good. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ. ಮಲ್ಲೇಶ್ವರಂ ಬಂದ್ರೆ ವಿಲ್ ಮೇಕ್ ಎ ಪಾಯಿಂಟ್ ಟು ವಿಸಿಟ್ ಹಿಯರ್ ಅಂಡ್ ಹ್ಯಾವ್ ಲಂಚ್ ಹಿಯರ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಏನಂತಂದ್ರೆ ಇಟ್ ಇಸ್ ಅ ವೆರಿ ಗುಡ್ ಫುಡ್ ದೇ ಸರ್ವ್. ಓಕೆ. ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ಹ್ಯಾಪಿಲಿ. ಓಕೆ. ಅಂಡ್ ಇಟ್ ಹಸ್ ಗಾಟ್ ವೆರಿ ಗುಡ್ ಟೇಸ್ಟ್. ಓಕೆ. ದಟ್ ವಾಸ್ ದ ರಿಸಲ್ಟ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿ ಸಂಜೆ ಟೈಮು ಟಿಫನ್ ಕೂಡ ಶುರು ಮಾಡಿದ್ದಾರೆ. ಇಡ್ಲಿ, ಪೊಂಗಲ್ಲು, ವಡ. ಇಡ್ಲಿ ಆಗ್ತಾ ಇದ್ದಾರೆ ನೋಡಿ. ನೋಡಿ, ಇಡ್ಲಿ ರೆಡಿ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಡ್ಲಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಚಂದ್ರಶೇಖರ್ ಅಂದ್ಬಿಟ್ಟು. ಸರ್, ಏನು ತೊಗೊಂಡ್ರಿ ಇವಾಗ? ನಾನು ಇಡ್ಲಿ ಪೊಂಗಲ್ ತಗೊಂಡೆ. ಓಕೆ. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಈಸ್ ವಂಡರ್ಫುಲ್. ಓಕೆ. ಇಸ್ ನೋ ಸೆಕೆಂಡ್ ಥಾಟ್ ಆನ್ ಇಟ್ ಅಷ್ಟೇ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಾ ಇರ್ತೀನಿ. ಹಾಗೆ ಇಲ್ಲಿ ಮೀಲ್ಸ್ ಕೂಡ ಸಿಗುತ್ತಲ್ಲ, ಊಟ ಎಲ್ಲ ಚೆನ್ನಾಗಿರುತ್ತೆ. ಊಟ ಮಾಡಿದ್ದೀನಿ. ಹ್ಯಾವ್ ಟೇಕನ್ ಆಲ್ಸೋ.
ಓಕೆ, ತುಂಬಾ ಕಡೆ ಮೆಸ್ಗಳು ಇದೆ ಬೆಂಗಳೂರಲ್ಲಿ, ಬೇರೆ ಕಡೆನೂ ಟೇಸ್ಟ್ ಮಾಡಿರ್ತೀರಾ. ಸೊ ಆ ಮೆಸ್ಗಳಿಗೆ ಮತ್ತೆ ಇಲ್ಲಿ ಐಆರ್ ಏನು ಡಿಫ್ರೆನ್ಸ್ ಅಂತ? ಇಲ್ಲಿ ಹೋಮ್ ಫುಡ್ ದಟ್ ಇಸ್ ಡಿಫ್ರೆಂಟ್. ಓಕೆ, ಮಿಕ್ಕಿದಲ್ಲಿ ಏನ್ ಮಿಕ್ಸ್ ಮಾಡೋದು ನಮಗೆ ಗೊತ್ತಿಲ್ಲ, ನೋ ಐಡಿಯಾ, ಕಾಂಟ್ ಸೇ. ಓಕೆ, ಹಿಯರ್ ಯು ಫೀಲ್ ಅಟ್ ಹೋಮ್ ಫುಡ್. ಓಕೆ, ಮನೇಲಿ ಹೆಂಗ್ ಊಟ ಮಾಡ್ತೀವೋ, ಹೆಂಗ್ ಅಡಿಗೆ ಮಾಡ್ತೀವೋ ಅದೇ ತರ ಇದೆ. ಓಕೆ, ಹೆಲ್ತ್ಗೆ ದೇ ಟೇಕ್ ಕೇರ್. ಓಕೆ, ಆನ್ ಹೆಲ್ತ್ ಇಶ್ಯೂ ದೇ ಗಿವ್ ಪ್ಯೂರ್ ಎವ್ರಿಥಿಂಗ್. ದೇರ್ ಇಸ್ ನೋ ಎನಿ ಮಿಕ್ಸಬಲ್ ಸಮಥಿಂಗ್ ಮಿಕ್ಸ್ ಮಾಡೋದು ಅದಲ್ಲ, ಓಕೆ, ಚಾನ್ಸ್ ಇಲ್ಲ. ಸೊ ಇಟ್ ಈಸ್ ಸೊ healthy food you get here, that I can say. Okay. Because I was working for Reserve Bank of India for 40 years. Okay. So I have all over Karnataka round ಮಾಡಿದ್ದೀನಿ, ಇನ್ನೂ ಮಾಡಿದ್ದೀನಿ. ಓಕೆ. ಸೊ ನಾವು ಗುಲ್ಬರ್ಗ ಇಂದ ಹಿಡಿದು ಗಂಗೋತ್ರಿ ತನಕ ಹೋಟ್ಲುಗಳೆಲ್ಲ ಟೇಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಐ ಆಮ್ ಆನ್ ಡ್ಯೂಟಿ, ಅಲ್ಲೆಲ್ಲಿ ಹೋಗುವಾಗ ಇಸ್ ಟು ಟೇಕ್ ಆಲ್ ದಿ ಹೋಟೆಲ್ಸ್. ಐ ಫೀಲ್ ಬೆಟರ್, ಬೆಟರ್ ದ ಬೆಸ್ಟ್ ಐ ಗೆಸ್. ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಊಟ ಮಾಡಿದ್ರಿ? ವರ್ಷದಿಂದ. ಹೌದಾ? ಸೊ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಊಟ ಮಾಡುವಾಗ ಇರೋ ಟೇಸ್ಟ್ ಇವತ್ತು ಏನಾದ್ರು ಡಿಫರೆನ್ಸ್ ಇಲ್ಲ, ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಪ್ಲೀಸ್ ಕಮ್ ಹಿಯರ್. ಓಕೆ, ಟು ಆಲ್ ದಿ ಸಬ್ಸ್ಕ್ರೈಬರ್ಸ್ ಚಾನಲ್ ಹೂ ಆರ್ ಸೀಯಿಂಗ್ ದಿಸ್, ಇಲ್ಲಿ ಬಂದು ಊಟ ಮಾಡ್ಬಿಟ್ಟು ನೀವು ನಿಮ್ಮ ರಿವ್ಯೂನ ಶೇರ್ ಮಾಡ್ಕೊಂಡು ಒನ್ಸ್ ಯು ಕಮ್ ಅಂಡ್ ವಿಸಿಟ್, ದೋಸ್ ಆರ್ ನಾಟ್ ವಿಸಿಟ್. ದಟ್ಸ್ ಐ ಗೆಸ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಉದ್ದಿನ ವಡೆ ಮಾಡ್ತಾ ಇದ್ದಾರೆ. ಇದು ಇಡ್ಲಿ ಜೊತೆ ಕೊಡ್ತಾರೆ ಉದ್ದಿನ ವಡೆನ. ಸಖತ್ತು ಕ್ರಿಸ್ಪಿಯಾಗಿ ಸ್ಪಾಂಜಿಯಾಗಿ ಸಖತ್ತಾಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಬಂದಾಗ ಇಡ್ಲಿ ವಡೆ ಪೊಂಗಲ್ಲು ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ. ನೋಡಿ ಏನು ಸಖತ್ತಾಗಿ ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಸ್ಟಮರ್ಸ್ ಎಲ್ಲ ಕುತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸುನೀತಾ. ಮೇಡಮ್, ಮೀಲ್ಸ್ ತಗೊಂಡಿದ್ದೀರಲ್ಲ, ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ, ವೆರಿ ಹೋಮ್ಲಿ ಫುಡ್. ಓಕೆ, ಬಗ್ಗೆ ತುಂಬಾ ಕೇಳಿದ್ದೀವಿ, ಅದಕ್ಕೆ ನಾವಿರೋದು ಬಾನ್ಸ್ವಾಡಿನಲ್ಲಿ. ಇದು ಟೇಸ್ಟ್ ಮಾಡ್ಬೇಕು ಅಂತಾನೆ ಅಷ್ಟು ದೂರ ಬಂದಿದ್ದೀವಿ. ಓ, ಅಲ್ಲಿಂದ ಬಂದಿದ್ದೀರಾ? ಓಕೆ, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ಫ್ರಾಂಕ್ಲಿ ಸ್ಪೀಕಿಂಗ್ ಇಸ್ ಮೈ ಫಸ್ಟ್ ಟೈಮ್ ಹಿಯರ್. ಓಕೆ, ಫಸ್ಟ್ ಟೈಮೇ ಬರ್ತಾ ಇರೋದು. ತುಂಬಾ ಕೇಳಿದ್ದೀವಿ, ಓಕೆ, ನಾವು ತುಂಬಾ ದೂರ ಇರೋದ್ರಿಂದ ಬರೋಕ್ಕಾಗಲ್ಲ. ಓಕೆ, ಅದೇ ಇವತ್ತು ಬರೋಣ ಅಂತ ಬಂದಿದ್ದೀವಿ. ತುಂಬಾ ಟೇಸ್ಟಿ ಆಗಿದೆ, ಮನೆಯಲ್ಲಿ ಇರೋ ಮಾಡೋ ತರಾನೇ ಇದೆ. ಓಕೆ, ಸ್ಪೈಸ್ ಅಂಡ್ ಆಲ್ ಲೆವೆಲ್ ಇಸ್ ವೆರಿ ಗುಡ್. ಓಕೆ, very fresh food. It's really tasty. Definitely recommended. Somebody who wants to look for homely meals, this is a place to come. ಓಕೆ. ಸೊ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ ನಿಮಗೆ? Yes, ಫ್ಯಾಮಿಲಿನ ಕರ್ಕೊಂಡು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು ಅನ್ನಿಸ್ತಾ ಇದೆ? Yes, ಬರಬೇಕು ಅಂತ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲಿ ಡೆಫಿನೆಟ್ ಆಗಿ ಬನ್ನಿ, ನಿಮಗೆ ಸಂತೃಪ್ತಿಯಾಗಿ ಒಂದು ಊಟ ಚೆನ್ನಾಗಿ ಊಟ ಸಿಗುತ್ತೆ. ಎಸ್ಪೆಷಲಿ ಮನೆ ಊಟ ಯಾರಿಗೆ ಸಿಗದೆ ಇರೋರಿಗೆ ಡೆಫಿನೆಟ್ಲಿ ದಿಸ್ ಇಸ್ ಒನ್ ಪ್ಲೇಸ್ ಟು ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಮೀಲ್ಸ್ ತಗೊಂಡ್ರೆ ನಮಗೆ ಮೀಲ್ಸ್ಗೆ ಏನೆಲ್ಲ ಸಿಗುತ್ತೆ ಅಂತ ನೋಡಿ ಈಗ ಬಡಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸತ್ಯೇಂದ್ರ. ಸರ್, ಏನು ತೊಗೊಂಡಿದ್ದೀರಿ ಇವಾಗ? ಇಡ್ಲಿ ವಡೆ ತೊಗೊಂಡು. ಇಡ್ಲಿ ವಡೆ ತೊಗೊಂಡಿದ್ದೀರಾ? ಹೇಗಿದೆ ಸರ್ ಟೇಸ್ಟ್? ಸರ್, ತುಂಬಾನೇ ಚೆನ್ನಾಗಿದೆ. ಮನೇಲಿ ಹೇಗಿರುತ್ತೋ ಓಕೆ, ಅಮ್ಮ ಮಾಡಿದ ಹಾಗೇನೆ. ಯಾಕೆ ಅಂತಂದ್ರೆ ಇಲ್ಲಿ ನಾನು ರೆಗ್ಯುಲರ್ ಕಸ್ಟಮರ್ ಅಂತ ನಾನು ಫೀಡ್ಬ್ಯಾಕ್ ಕೊಡ್ತಾ ಇಲ್ಲ, ಬಟ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಹೋಮ್ಲಿ ಫುಡ್ ಇರುತ್ತೆ ಯಾವಾಗಲೇ ಆಗಲಿ. ಓಕೆ, ದೇ ವೋಂಟ್ ಯೂಸ್ ಎನಿ ಬೇಕಿಂಗ್ ಸೋಡಾ. ಓಕೆ, ಅಂಡ್ ಫುಡ್ ಕಲರ್ ಆಲ್ಸೋ. ಏನಂದ್ರೆ ಮ್ಯಾಕ್ಸಿಮಮ್ ಬಾಳೆ ಎಲೆ ಮೇಲೆ ಊಟ ಬಡಿಸ್ತಾರೆ. ಬಾಳೆ ಎಲೆ ಆರೋಗ್ಯಕ್ಕೆ ಒಳ್ಳೇದು ತುಂಬಾ. ಹಾಗಾಗಿ ಯಾವುದೇ ಆಗ್ಲಿ ಹೈಜಿನಿಕ್ ಆಗಿ ಮತ್ತೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಅದು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಆಫ್ಟರ್ನೂನ್ ಮತ್ತೆ ನೈಟ್ ಯಾವಾಗ್ಲೂ ಇಲ್ಲೇ ಊಟಕ್ಕೆ ಬರೋದು ಅಥವಾ ಟಿಫಿನ್ ತಗೊಳ್ಳೋದು ಇಲ್ಲೇ ಇರುತ್ತೆ.
ಅದು ತುಂಬಾ ಇನ್ನೊಂದೇನು ಅಂತಂದ್ರೆ ಟೇಸ್ಟ್ ಮಾತ್ರ ಯಾವತ್ತಾಗ್ಲಿ ಚೆನ್ನಾಗಿರುತ್ತೆ. ಹೋಮ್ಲಿ ಫುಡ್ ಹೇಗಿರುತ್ತೋ ಹಾಗೇನೆ ಇರುತ್ತೆ. ಓಕೆ, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸರ್? ನಾನು ಸುಮಾರು ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, ಇದು ಐಸ್ ಇದೆಲ್ಲ ಮಾಡಿದ್ದೀರಲ್ಲ ಮೀಲ್ಸ್? ಟೇಸ್ಟ್ ಮಾಡಿ ಅಂತ. ಓಕೆ, ಹೇಗೆ ಅನಿಸ್ತು ಸರ್ ಮೀಲ್ಸ್? ಮೀಲ್ಸ್ ಕೂಡ ಅಷ್ಟೇ, ಬಟ್ ಒಂದ್ ಸ್ವಲ್ಪ ಜಾಸ್ತಿ ಆಗಬಹುದು ಊಟದ ಟೈಮಲ್ಲಿ. ಓಕೆ, ಬಟ್ ಆದ್ರೆ ಆ ಪರ್ಸನ್ ಹೂ ಕ್ಯಾನ್ ಈಸಿಲಿ ಹ್ಯಾವ್ ಇಟ್ ಆ ಥರ. ಅದರಲ್ಲೂ ಅಷ್ಟೇ ವೆರೈಟೀಸ್ ಎವ್ರಿ ಡೇ ಡಿಫ್ರೆಂಟ್ ಡಿಶಸ್ ಇರುತ್ತೆ. ಪಲ್ಯ ಆಗಿರ್ಬಹುದು, ಊಟ ಆಗಿರ್ಬಹುದು, ಸಾಗು ಆಗಿರ್ಬಹುದು, ಚಪಾತಿಗೆ ಗುಜ್ಜು ಆಗಿರ್ಬಹುದು, ಉಪ್ಪಿನಕಾಯಿ ಆಗಿರ್ಬಹುದು, ಆಮೇಲೆ ರೈಸ್ ಸಾಂಬಾರು, ರೈಸ್ ರಸಮ್. ಓಕೆ, ಸ್ಯಾಟರ್ಡೆ ಸಂಡೇ ಹೋಳಿಗೆ ಮತ್ತೆ ಪಾಯಸ ಇರುತ್ತೆ. ಓಕೆ, ಇದೆಲ್ಲ ಡಿಫ್ರೆಂಟ್ ಡಿಶಸ್. ಒಂಥರ ನಮ್ಗೆ ದಿನ ಅದೇ ಬೋರಿಂಗ್ ಫುಡ್ ಅನ್ನೋದು ಅನ್ಸೋದಿಲ್ಲ. ಓಕೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ವೆರೈಟೀಸ್ ಆಗಿ ಇರೋದ್ರಿಂದ ತುಂಬಾ ಖುಷಿನೂ ಆಗುತ್ತೆ. ಓಕೆ, ಸೊ ಡೈಲಿ ಚೇಂಜ್ ಆಗ್ತಾ ಇರುತ್ತೆ, ಚೇಂಜಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗಿ ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಮಲ್ಲೇಶ್ವರಮಲ್ಲಿ ಇರುವಂತಹ 8 ಮತ್ತೆ 7th ಕ್ರಾಸ್ ಬಿಟ್ವೀನಲ್ಲಿ ಇರುವಂತಹ ಅಯ್ಯರ್ ಮೆಸ್ ಬನ್ನಿ. ನಿಮ್ಮ ಏನು ಆಸೆಗಳು ಇದೆಯೋ ಅಥವಾ ಈ ಫುಡ್ ಅಲ್ಲಿ ಎಸ್ಪೆಷಲ್ ಆಗಿ ಫುಡ್ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ಬೇಕು ಅಂತ ನಿಮ್ಗೆ ಏನು ಆಸೆ ಇದೆಯೋ ಅದನ್ನ ಬಂದು ಟ್ರೈ ಮಾಡಿ. ಓಕೆ, ನಾನು ಕೊಡೋ ಫೀಡ್ಬ್ಯಾಕ್ ಅಲ್ಲ, ನೀವೇ ಕೊಡ್ತೀರಾ ಫೀಡ್ಬ್ಯಾಕ್ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಡೈಲಿ ಸಾಂಬಾರುಗಳು, ರಸಮ್ ಆಗಲಿ, ಸಾಂಬಾರಾಗಲಿ, ಪಲ್ಯ, ಕೂಟು ಎಲ್ಲ ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ವೆರೈಟಿ ಒಂದೇ ಮಾಡೋದಿಲ್ಲ, ಡೈಲಿ ಚೇಂಜಸ್ ಇರುತ್ತೆ. ಶನಿವಾರ ಹೋಳಿಗೆ ಊಟ, ಭಾನುವಾರ ಪಾಯಸ ಮತ್ತು ಮಜ್ಜಿಗೆ ಹುಳಿ ಊಟ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಪೊಂಗಲ್ ಆಗಲಿ ಎಲ್ಲದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ, ಪಾರ್ಸಲ್ಗೆ ಆರ್ಡರ್ ಬಂದಿದೆ. ಸಿಲ್ವರ್ ಫಾಯಿಲ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಈ ರೀತಿ. ಒಂದು ಒಳ್ಳೆಯ ಶುದ್ಧ ಸಸ್ಯಾಹಾರಿ ಮನೆ ಊಟ ಬೇಕು ಅಂತ ಹೇಳಿದ್ರೆ ಅಯ್ಯರ್ ಮೆಸ್ಸಿಗೆ ಬನ್ನಿ, ಟೇಸ್ಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಅಯ್ಯರ್ ಮೆಸ್ನ ಓನರ್ ಅವರ ಶ್ರೀಮತಿ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಕಮಲ. ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಮೆಸ್ ಶುರು ಮಾಡಿ? 63 ಇಯರ್ಸ್ ಓಲ್ಡ್ ಆಯ್ತು. 1959 ನಮ್ಮ ಮಾವರು ಸ್ಟಾರ್ಟ್ ಮಾಡಿದ್ರು. ಓಕೆ, ನಾವು ಮದುವೆ ಬಂದು 84 ಆಯ್ತು. 84 ನಾವು ಬಂದ ಮೇಲೆ ನಾವು ಇನ್ಚಾರ್ಜ್ ಮಾಡಿದ್ವಿ. ಓಕೆ, ಏನ್ ಸ್ಪೆಷಲ್ ಮೇಡಮ್ ನಿಮ್ಮ ಮೆಸ್ ಅಲ್ಲಿ? ಸ್ಪೆಷಲ್ ಅಂದ್ರೆ ಭಾನುವಾರ ಮಜ್ಜಿಗೆ ಹುಳಿ ಪಾಯಸ, ಶನಿವಾರ ಹೋಳಿಗೆ ಊಟ. ಓಕೆ, ಇವಾಗ ಸಾಯಂಕಾಲ ಟಿಫಿನ್ ಶುರು ಮಾಡಿದ್ವಿ. ಇಡ್ಲಿ, ವಡೆ, ಪೊಂಗಲ್, ಓಕೆ, ಚಟ್ನಿ ಪೌಡರ್, ಸಾಂಬಾರ್. ಓಕೆ, ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು, ತುಂಬಾ ವರ್ಷಗಳಿಂದ ಬಂದು ಟೇಸ್ಟ್ ಮಾಡ್ತಾ ಇದ್ವಿ, ಸಖತ್ತಾಗಿರುತ್ತೆ, ಮನೆ ಊಟ ತರ ಇರುತ್ತೆ ಅಂತೇಳಿ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಮೇಡಮ್? ಇದಿಂದ ನಾವು ಮನೇಲಿ ಹೆಂಗೆ ಸಾಂಬಾರ್ ಮಾಡ್ತೀರೋ ಆ ಥರ ಮಾಡ್ತೀವಿ. ನೋ ಆನಿಯನ್ ಅಂಡ್ ನಾನ್ ಗಾರ್ಲಿಕ್, ಸೋಡಾ ಗಿಡ ಏನೂ ಇರಲ್ಲ. ಓಕೆ, ನಮ್ಮ ಮನೇಲಿ ಹೆಂಗೆ ಪ್ರಿಪರೇಷನ್ ಮಾಡ್ತೀರೋ ಆ ಥರ. ಏನೇನು ಡೈಲಿ ಚೇಂಜ್ ಆಗ್ತಾ ಇರ್ತದೆ ಮೇಡಮ್? ಪಲ್ಯಗಳು? ಡೈಲಿ ಸಾಂಬಾರ್ ಪಲ್ಯ ಎಲ್ಲ ಚೇಂಜ್ ಆಗ್ತದೆ. ಡೈಲಿ ಒಂದು ರೈಸ್, ಸಾಂಬಾರ್, ರಸ, ಒಂದು ಪಲ್ಯ, ಸಬ್ಜಿ, ಮೊಸರು, ಹಪ್ಪಳ, ಚಪಾತಿ, ವಡೆ, ಒಂದು ವೆರೈಟಿ ರೈಸ್. ಒಂದೊಂದು ದಿವಸ ಒಂದೊಂದು ವೆರೈಟಿ ರೈಸ್. ಓಕೆ, ಶನಿವಾರ ಏನ್ ಸ್ಪೆಷಲ್ ಮೇಡಮ್? ಶನಿವಾರ ಹೋಳಿಗೆ ಸ್ಪೆಷಲ್. ಓಕೆ, ಭಾನುವಾರ ಮಜ್ಜಿಗೆ ಹುಳಿ ಪಾಯಸ. ಓಕೆ, ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೂ ಸ್ವೀಟ್ ಇರಲ್ಲ. ಹಬ್ಬ ದಿವಸ ಎಲ್ಲ ಸ್ವೀಟ್ ಇರುತ್ತೆ. ಓಕೆ, ಹಬ್ಬದ ದಿನಗಳಲ್ಲಿ ಸ್ವೀಟ್ ಸ್ವೀಟ್ ಇರುತ್ತೆ. ಮುಂಜೆ ಹೇಳಿದ್ರೆ ಮಾಡಿಸ್ಕೊಡ್ತೀವಿ. ಓಕೆ, ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲ ಇದೆ? ಕ್ಯಾಟ್ರಿಂಗ್ ತಗೊಳ್ತೀವಿ, ನಾವು ಮಾಡಿಸ್ಕೊಡ್ತೀವಿ, ನೀವು ಬಂದು ತಗೊಂಡು ಹೋಗ್ಬೇಕು. ಓಕೆ, ಟೈಮಿಂಗ್ಸ್ ಮೇಡಮ್ ನಿಮ್ಮದು? 11:30 to 3:30, ನೈಟ್ 7:30 to 9:30. ಓಕೆ, ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಮೇಡಮ್? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಏನು ಹೇಳ್ತಾರೆ ಕಸ್ಟಮರ್ಸ್ ಎಲ್ಲ? ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಬೈ ಬಾಯ್. ಸಿ ಯು.